ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ ಜೆಎಚ್ ನಾಗರಾಜ್ ಅವರ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದರು. ನಾಗರಾಜ್ ಅವರ ಆರೋಗ್ಯ ವಿಚಾರಿಸಿ ಕೆಲಕಾಲ ಮಾತುಕತೆ ನಡೆಸಿದರು. ಜೆಎಚ್ ನಾಗರಾಜ್ ಅವರು ದಿವಂಗತ ಮಾಜಿ ಕೇಂದ್ರ ಸಚಿವ ಆರ್.ಎಲ್. ಜಾಲಪ್ಪ ಅವರ ಅಳಿಯರಾಗಿದ್ದು, ತಮ್ಮ 40 ವರ್ಷಗಳ ಸ್ನೇಹಿತ ಹಾಗೂ ಸಂಬಂಧಿಯೂ ಹೌದು. ಹೀಗಾಗಿ ಇದು ಸಂಪೂರ್ಣ ವೈಯಕ್ತಿಕ ಭೇಟಿಯೇ ಹೊರತು ಯಾವುದೇ ರೀತಿಯ ರಾಜಕೀಯ ಉದ್ದೇಶವಿಲ್ಲ ಎಂದು ಹರಿಪ್ರಸಾದ್ ಸ್ಪಷ್ಟಪಡಿಸಿದರು. ಇದೇ ವೇಳೆ ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದ ಕುರಿತು ಮಾತನಾಡಿದ ಬಿಕೆ ಹರಿಪ್ರಸಾದ್, ರಾಜ್ಯದಲ್ಲಿ ಒಂದೆಡೆ ಬರ ಪರಿಸ್ಥಿತಿ ಇದ್ದರೆ ಮತ್ತೊಂದೆಡೆ ಪ್ರವಾಹದ ಸಮಸ್ಯೆಯೂ ಇದೆ ಎಂದರು. ಅಧಿವೇಶನದಲ್ಲಿ ಬರ ಹಾಗೂ ನೆರೆ ಕುರಿತು ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಕೇಂದ್ರ ಸರ್ಕಾರದಿಂದ ನೆರವು ಕೇಳಿದ್ದರೂ ನಿರೀಕ್ಷಿತ ಸಹಾಯ ಸಿಕ್ಕಿಲ್ಲ. ಸಂಸದರ ತಂಡದ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ತಿಳಿಸಿದರು. ಜೆಎಚ್ ನಾಗರಾಜ್ ಅವರು ನಮ್ಮ ಹಳೆ ಸ್ನೇಹಿತರು, ಜಾಲಪ್ಪನವ್ರ ಕಾಲದಿಂದ ಪರಿಚಯ. ಸುಮಾರು 40-50 ವರ್ಷದಿಂದ ಅವರ ಆರೋಗ್ಯನ ವಿಚಾರಿಸಕ್ಕೆ ಬಂದೆ ಅಷ್ಟೇ, ಖಾಸಗಿ ಭೇಟಿ ಅಷ್ಟೇ, ಬೇರೆ ರಾಜಕೀಯದ ಸಂಬಂಧ ಇಲ್ಲ. ಹೀಗಾಗಿದೆ ಸರ್ ಆರೋಗ್ಯ ಎಲ್ಲ? ಅವ್ರು ಚೆನ್ನಾಗಿದೆ, ಆರೋಗ್ಯವಾಗಿ ಇರ್ತಾರೆ. ಅವ್ರ ಜೊತೆ ಸ್ವಲ್ಪ ರಾಜಕೀಯ ಕಾಣಿಸ್ಕೊಳ್ತಲ್ಲ, ಏನು ಹೇಳ್ತೀರಿ ಸರ್? ಏನಿಲ್ಲ, ಆ್ಯಕ್ಟಿವ್ ಆಗಿ ಇದ್ದಾರೆ, ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ, ಒಳಗಡೆ ಆ್ಯಕ್ಟಿವ್ ಆಗಿ ಇರ್ತಾರೆ. ಸರಿ, ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಿದೆ. ಅಧಿವೇಶನ ಯಾವ ಥರ ನಡೀಬೇಕು? ಅಧಿವೇಶನದಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ಬರ ಆವರಿಸ್ಕೊಂಡಿದೆ. ಕೆಲವು ಕಡೆ ಅತಿವೃಷ್ಟಿ ಇದೆ, ಕೆಲವು ಕಡೆ ಅನಾವೃಷ್ಟಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಕೇಂದ್ರದಿಂದಲೂ ಸಹ ನಮಗೆ ಏನು ಹಣ ಬರಬೇಕಾಗಿದೆ ನಮ್ಮ ಪರಿಹಾರಕ್ಕೆಲ್ಲ, ಅದಕ್ಕೋಸ್ಕರ ಪಾರ್ಲಿಮೆಂಟ್ ಸದಸ್ಯರನ್ನೆಲ್ಲ ಹೋಗಿ ಸೇರಿ, ಸರ್ವಪಕ್ಷ ಸದಸ್ಯರು ಎಲ್ಲ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಸಹ ನಾವು ಕೇಳಬೇಕಾಗತ್ತೆ. ಏನು ಕೊಟ್ಟೇ ಇಲ್ಲ, ಇನ್ನು ಯಾರೂ ಸಹ ಮಂತ್ರಿಗಳು ಸಿಕ್ಕಿಲ್ಲ. ಅವ್ರ ಪಾರ್ಲಿಮೆಂಟ್ ನಡೀತಾ ಇದೆ ಅಂಥೇಳಿ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಪ್ರಯತ್ನ ಮಾಡ್ತೀವಿ. ಇನ್ನು ನಾಳೆ ಕರೆ ನೀಡಿರುವ ಕರ್ನಾಟಕ ಬಂದ್ ಕುರಿತು ಪ್ರತಿಕ್ರಿಯಿಸಿದ ಹರಿಪ್ರಸಾದ್, ಇದು ರಾಜಕೀಯವಾಗಿ ನೀಡಿರುವ ರಾಜ್ಯ ಬಂದ್ ಕರೆ ಎಂದು ಹೇಳಿದರು. ಬಂದ್ನಿಂದ ಪ್ರಯೋಜನವಾಗುತ್ತದೆಯೇ ಅಥವಾ ಅಪ್ರಯೋಜನವಾಗುತ್ತದೆಯೇ ಎಂಬುದನ್ನು ಈಗಲೇ ಹೇಳಲು ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು ಸಹಜ ಎಂದರು. ಕಾವೇರಿ ವಿಚಾರದಲ್ಲೂ ಈಗಾಗಲೇ ಸರ್ವಪಕ್ಷ ಸಭೆ ನಡೆದಿದ್ದು, ಕೇಂದ್ರ ಸರ್ಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಕಾವೇರಿ ವಿಚಾರದಲ್ಲಿ ಅವರು ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಸರ್ವಪಕ್ಷ ಸಭೆಯೂ ಆಯಿತು. ಕೇಂದ್ರ ಸರ್ಕಾರದಲ್ಲಿ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನೋಡಬೇಕು. ಬಟ್ ಈ ಬಂದು ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ ಸರ್? ಅದು ರಾಜಕೀಯವಾಗಿ ಮಾಡ್ತಾರೆ, ಅದು ನಾವು ಪ್ರಯೋಜನ ಅಪ್ರಯೋಜನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯವಾಗಿ ಅವರವರ ಅನಿಸಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ, ಅದನ್ನ ಮುಂದೆ ನೋಡೋಣ ಏನಾಗುತ್ತೆ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಹಾಗೂ ಖಾತೆ ಹಂಚಿಕೆ ವಿಳಂಬದ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹರಿಪ್ರಸಾದ್, ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪಕ್ಷದಲ್ಲಿ ಸಾಕಷ್ಟು ಹಿರಿಯ ಶಾಸಕರಿದ್ದು ಎಲ್ಲರಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ. ಅಸಮಾಧಾನಗೊಂಡಿರುವ ನಾಯಕರೊಂದಿಗೆ ಅಧಿಕಾರ ಹಂಚಿಕೆ ಕುರಿತು ಚರ್ಚೆ ನಡೆಯಲಿದೆ. ಮುಖ್ಯಮಂತ್ರಿ ಹಿರಿಯ ನಾಯಕರ ಸಭೆ ಕರೆದಿದ್ದು, ಸಭೆಯಲ್ಲಿ ಈ ಕುರಿತು ಆಳವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಗದಿರುವ ಕುರಿತು ಪ್ರಶ್ನಿಸಿದಾಗ ಕೆಎಚ್ ಮುನಿಯಪ್ಪ ಯಾವ ಜಿಲ್ಲೆಯವರು ಎಂಬ ಪ್ರಶ್ನೆಯನ್ನು ಸಹ ಹರಿಪ್ರಸಾದ್ ಮುಂದಿಟ್ಟರು. ಮುನಿಯಪ್ಪನವರು ಯಾವ ಜಿಲ್ಲೆಯವರು? ಬಟ್ ಅವರು ಬೆಂಗಳೂರು ಗ್ರಾಮಾಂತರ ಕೋಟದಲ್ಲಿದ್ದಾರೆ ಸರ್. ಹಾಗೆ ಅವರು ನಡೆಯುತ್ತೆ, ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ. ಭಾಳ ಸೀನಿಯರ್ಸ್ ಇದ್ದಾರೆ, ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿದ್ರು. 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ, ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸಹ ಹುಮ್ಮಸ್ಸು ಬಂದಿದೆ, ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ವೈಯಕ್ತಿಕ ನಾವು ಅವರು ಆತ್ಮೀಯರು ಅಷ್ಟೇ ಅಲ್ಲ, ನಮ್ಮ ಸಂಬಂಧಿಕರು. ನನಗೆ ನಿಮ್ಮ ಭಾಳಷ್ಟು ಜನ ಗೊತ್ತಿಲ್ಲ, ನನಗೆ RPS ಆಗಿತ್ತು. ಅದು RPS ಅಂದರೆ ಭಾಳ ಸ್ವಲ್ಪ ಸುತ್ತು, ಅದು ಭಾಳ ತೀವ್ರವಾದಂಥ ನೋವಿನ ಅನುಭವಿಸ್ಬೇಕದು. ಅದು ಅವ್ರಿಗೆ ಗೊತ್ತಾಗಿತ್ತು. ಅವರು ಪಾಪ ಬಹಳ ದಿನಗಳಿಂದ ಬರಬೇಕು ಅಂತಿದ್ರು. ನಾವೇ ಅನಿವಾರ್ಯ ಕಾರಣದಿಂದ ಸೇರೋಕ್ಕೆ ಆಗ್ತಿರಲಿಲ್ಲ. ನಾನೇ ಹೇಳ್ತಿದ್ದೆ, ನಿಧಾನವಾಗಿ ಬರೀರಿ ಸರ್, ಯಾವಾಗ ಪುರ್ಸೊತ್ತಾಗ್ತದೆ ಅವಾಗ ಬನ್ನಿ ಅಂತ. ಬಂದರು ಪಾಪ ಅವರು. ಇದು ನಿಜವಾಗೂ ಇದು ವೈಯಕ್ತಿಕ ನಮ್ಮ ಆತ್ಮೀಯತೆಯಿಂದ ಬಂದಿರೋದು, ಸಂಬಂಧದಿಂದ ಬಂದಿರೋದು. ಇದರಲ್ಲಿ ಏನು ರಾಜಕೀಯ ಇಲ್ಲ, ಏನೂ ಇಲ್ಲ. ಆದರೂ ದೇಖಲು ನಮ್ಮ ಕಾಂಗ್ರೆಸ್ ಭಾಳಷ್ಟು ಕಾರ್ಯಕರ್ತರು ಭಾಳ ಉತ್ಸಾಹ ಆಗಿದ್ದಾರೆ ಅವರು ಬಂದಿರೋದ್ರಿಂದ. ಇದು ನಿಜವಾಗೂ ನಮ್ಮ ಜಿಲ್ಲೆಗೆ, ಬರೀ ನಮ್ಮ ಜಿಲ್ಲೆಗೆ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು.
ಯಾಕೆಂದರೆ ಭಾಳ ದಿನಗಳ ನಂತರ ಒಬ್ಬ ಹಿಂದುಳಿದ ವರ್ಗದವರಿಗೆ ಈ ಅವಕಾಶ ಸಿಕ್ಕಿದೆ ಅಂದರೆ ಅವರ ಸಾಧನೆ ಸುಮಾರು 40 ವರ್ಷ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರೋ ಒಂದು ಸಾಧನೆಯಿಂದ ಆ ಫಲ ಇವತ್ತು ಸಿಕ್ಕಿದೆ ಅಂತ ನನ್ನ ಭಾವನೆ. ಜಾಲಪರದಿದ್ರೆ ತುಂಬ ಹೆಮ್ಮೆ ಪಡ್ತಾ ಇದ್ರು. ಹೌದು, ಅವ್ರು ಇದ್ದಿದ್ದರೆ ಭಾಳ ಸಂತೋಷ ಪಡೋರು. ನಿಜವಾಗೂ ಈ ಸಂದರ್ಭದಲ್ಲಿ ಅವರಿಲ್ಲ, ಅದೇ ನಮ್ಮ ದುಃಖ. ಒಟ್ಟಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ಬಿಕೆ ಹರಿಪ್ರಸಾದ್ ವೈಯಕ್ತಿಕ ಭೇಟಿ ನೆಪದಲ್ಲಿ ಹಲವು ರಾಜಕೀಯ ಹಾಗೂ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬರ, ನೆರೆ, ಕರ್ನಾಟಕ ಬಂದ್, ಕಾವೇರಿ ವಿವಾದ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಕುರಿತ ಅವರ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.